ಈಗ ಒಂದು ನಿಮ್ಮನ್ನ ಮೌಲ್ಯಾಂಕನ ಮಾಡ್ತಕ್ಕಂಥ ಚಟುವಟಿಕೆನ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನಿಮಗೆಲ್ಲ ಚಿತ್ರಗಳನ್ನ ಕೊಟ್ಟಿದ್ದೀನಿ ನಿಮ್ಮ ಮುಂದೆ. ಇದೆ ಅಲ್ವಾ ಚಿತ್ರಗಳೆಲ್ಲ? ಈಗ ಅವು ಏನಾಗಿದಾವಪ್ಪ ಅಂದರೆ ಚಿತ್ರಗಳು ಬೇರೆ ಬೇರೆ ಇದಾವೆ ಚಿತ್ರಗಳು. ನೀವು ಅವನ್ನ ಹೊಂದಿಸಿ ಚಿತ್ರಗಳನ್ನ ಜೋಡಿಸ್ಬೇಕು. ಯಾವುದಕ್ಕೆ ಯಾವುದನ್ನ ಅಂತ ನೋಡಿ. ಇಲ್ಲಿ ಎಕ್ಸಾಂಪಲ್ಲು, ಈಗ ನಿಮಗೆ ಈ ಕಡೆ ಇರ್ತಕ್ಕಂಥ ಚಿತ್ರಗಳನ್ನ ಈ ಕಡೆ ಇರ್ತಕ್ಕಂಥ ಎಲೆಗಳಿಗೆ ಜೋಡಿಸ್ಬೇಕು ಅಂತ ಆಕ್ಟಿವಿಟಿ ಇದು. ಅದ್ರ ಜೊತೆಗೆ ಕೆಲವೊಂದು ಹಣ್ಣಿನ ಚಿತ್ರಗಳು ಕೂಡ ಇದರಲ್ಲಿ ಇದಾವೆ. ಹಣ್ಣಿನ ಚಿತ್ರಗಳೆಲ್ಲ ನೆರಳು, ಹಣ್ಣಿನ ನೆರಳನ್ನ ಅದಕ್ಕೆ ತಕ್ಕಂಗೆ ಜೋಡಿಸ್ಬೇಕು. ಓಕೆ, ರೆಡಿ, ಸ್ಟಾರ್ಟ್. ಈಗ ನಿಮಗೆ ಕೊಟ್ಟಿರ್ತಕ್ಕಂಥ ಚಟುವಟಿಕೆನೆಲ್ಲ ನೀವು ಜೋಡಿಸ್ತಾ ಹೋಗ್ಬೇಕು. ನೋಡಿ ಯಾವ್ಯಾವ ಎಲೆಗಳನ್ನ ಯಾವ್ಯಾವಕ್ಕೆ ಇಡ್ಬೇಕು. ಜೋಡಿಸಪ್ಪ. ಆ ಥರ ಒಂದಕ್ಕೊಂದು ಎಲೆ ನೋಡಿ. ಧ್ರುವ ಜೋಡಿಸ್ತಾ ಇದ್ದಾನಲ್ಲ ಆ ಥರ. ನೀಟಾಗಿ ಜೋಡಿಸ್ರಿ ಅವ್ನು ಒಂದಕ್ಕೊಂದು, ಅದ್ರ ಪಕ್ಕ ಒಂದು. ಆ ಎಳ್ನೀರಿಗೆ ಯಾವುದು ಬರುತ್ತೆ ಚಿತ್ರ ಎಲೆ, ಬೇವಿನಿದಕ್ಕೆ ಚಿತ್ರ ಯಾವುದು ಬರುತ್ತೆ. ನೀವು ನೆರಳು, ಹಣ್ಣಿನ ನೆರಳು. ವೆರಿ ಗುಡ್. ನೋಡು ಹಣ್ಣಿಂದು ನೋಡಿ, ಇದೆ ನೆರಳು ಕರೆಕ್ಟ್. ಈ ಹಣ್ಣಿಗೆ ಆ ನೆರಳನ್ನ ಜೋಡಿಸಿದ್ಯಾ ನೋಡಿ. ಈ ಹಣ್ಣಿಗೆ ಯಾವುದು ನೆರಳು ಅದನ್ನ ಜೋಡಿಸು. ಈ ಹಣ್ಣಿಗೆ ನೆರಳು ಯಾವ್ದಿದೆ ಇದಲ್ಲ. ಇದು ಇದ್ರ ಪಕ್ಕಕ್ಕೆ ಬರ್ಬೇಕು ಇದು. ಓಕೆ, ಈ ಥರ ಇದ್ರ ನೆರಳನ್ನ ಇದ್ರ ಪಕ್ಕಕ್ಕೆ ಆ ಥರ ನೀನು ಜೋಡಿಸಪ್ಪ. ಅವ್ರು ಜೋಡಿಸ್ತಾರೆ. ಹಾಗೆ, ವೆರಿ ಗುಡ್. ನೋಡಿ ಇಲ್ಲಿ ಅಮೂಲ್ಯ ಯಾವ ಥರ ಜೋಡಿಸ್ತಾ ಇದ್ದಾಳೆ ಆ ಥರ. ವೆರಿ ಗುಡ್. ಅಮೂಲ್ಯಂದು ಕರೆಕ್ಟ್ ಆಯಿತು. ಆ ಥರ ಜೋಡಿಸ್ಬೇಕು. ನೀನು ಆ ಥರ ಜೋಡಿಸು. ಜೋಡಿಸಿದ್ರಾ? ವೆರಿ ಗುಡ್. ಇದೇನಪ್ಪ ಇದು? ಎಳ್ನೀರು. ಎಳ್ನೀರಿಗೆ ಅದರ ಗರಿ ಜೋಡಿ ಹೊಂದಿಸಿ ಬರೆಯೋದು. ಇದೇನಿದು? ಬೇವಿನ ಕಾಯಿ. ಅದಕ್ಕೆ ಇದು ಬೇವಿನ ಎಲೆ. ಇದು ಪೈನಾಪಲ್. ಇದು ಪೈನಾಪಲ್ ಎಲೆ ಇದು. ಅದೇ ತರ ನೋಡಿ, ಇದು ಗುಲಾಬಿ ಹೂವು. ಇದು ಗುಲಾಬಿ ಹೂವಿನ ಎಲೆ. ವೆರಿ ಗುಡ್. ನೀವು ಜೋಡಿಸಿದ್ದೀರಾ. ಇದೇನಿದು? ವೆರಿ ಗುಡ್. ಪೈನಾಪಲ್ಗೆ ಪೈನಾಪಲ್ ಎಲೆ. ಇದು ಗುಲಾಬಿ ಹೂ. ವೆರಿ ಗುಡ್. ಇದು ಬೇವಿನ ಹಣ್ಣು, ಬೇವಿನ ಕಾಯಿದು ಇದರ ಎಲೆ ಇದು. ಇದೇನಿದು? ತೆಂಗಿನಕಾಯಿ ಅಥವಾ ಎಳ್ನೀರು. ಜೋಡಿಸಿದ್ರ ನೀವು? ಇದೇನಿದು? ತೆಂಗಿನಕಾಯಿ. ಇದು ಗುಲಾಬಿ ಹೂ ಈ ಕಡೆ ಇರಬೇಕು, ಎಲೆ ಈ ಕಡೆ ಇರಬೇಕು. ಇದೇನಿದು? ಇದು ಗುಲಾಬಿ ಎಲೆ. ಇದು ಬೇವಿನ ಕಾಯಿ, ಬೇವಿನ ಎಲೆ. ಇದು ಪೈನಾಪಲ್ ಎಲೆ. ಈ ತರ. ಇದು ಹಣ್ಣುಗಳ ಚಿತ್ರ. ಇದು ಯಾವ ಹಣ್ಣು? ವೆರಿ ಗುಡ್. ಇದು ಯಾವ ಹಣ್ಣು ಹೇಳು ಜೋರಾಗೆ. ವೆರಿ ಗುಡ್. ಇದು ಹಣ್ಣು ಯಾವುದು? ವೆರಿ ಗುಡ್. ಇದು ವೆರಿ ಗುಡ್. ನೀನು ಜೋಡಿಸಿದೀಯಾ? ಇದು ಯಾವ ಹಣ್ಣಿದು? ಜೋರಾಗಿ ಹೇಳ್ಬೇಕು. ಈ ಹಣ್ಣು ಜೋರಾಗಿ ಹೇಳ್ಬೇಕು. ಇದು ಪೈನಾಪಲ್. ವೆರಿ ಗುಡ್. ಎಲ್ಲ ಕ್ಲಾಪ್ಸ್ ಹಾಕ್ರಿ. ಈ ತರ ಚಿತ್ರಗಳನ್ನ ನೋಡಿ ನೀವು ಜೋಡಣೆ ಮಾಡ್ತಕ್ಕಂಥದ್ದನ್ನ ಕಲಿಬೇಕು. ಅರ್ಥ ಆಯ್ತಾ?